ನಿಮಗೂ ಗೊತ್ತದ ಅವ್ರ ಗುರಿ ಅವ್ರ ಮುಂದಿರುವಂಥದ್ದು ಬಿಹಾರ್ ಎಲೆಕ್ಷನ್ ಗೆಲ್ಲೋ ಸಲ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇದು NRC ಹೆಂಗೆ ಈ ಒಂದು ನಮ್ಮ ಚುನಾವಣಾ ಆಯೋಗದಿಂದ ಮತ್ತೆ ರೀಸರ್ವೆ ಮಾಡೋದು, SIR ಮಾಡಿಸೋದು, ಅವ್ರು ಹಿಂದಿನವ್ರಿಗೆ ಹೋಗುವಂಥ ಅವೆಲ್ಲ ಇದ್ರಾಗ ಇಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಏನಾಗ್ತದೆ ಇಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಇದಕ್ಕೆಲ್ಲ ಚೆಲ್ಲದಿದ್ದ ಇದು ಆಗಬಾರ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ಗೆ ಭೇಟಿ ಆಗ್ತಾರೆ ಅಂತ ರಾಹುಲ್ ಅವರು ಇದ್ದಂಥವ್ರು ಇದನ್ನು ಚುನಾವಣಾ ಆಯೋಗವನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾರೆ ಅಂತ ಮಾತಾಡ್ತಾ ಇದ್ದಾರೆ. ಮತ್ತು ಜನರ ಮುಂದೆ ಹೋಗ್ತಾರೆ ಅಂತ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಕೋರ್ಟ್ನಲ್ಲಿ ಈಗಾಗಲೇ ಅನೇಕ ಕೇಸ್ಗಳಿದ್ದಾವೆ, ಅದ್ರ ರಿಸಲ್ಟ್ ಸರಿಯಾಗಿ ಬರ್ತಾ ಇಲ್ಲನೋ ಒಂದೇನೋ ಎಲ್ಲೋ ಮೂಲೆಯಲ್ಲಿ ಆತಂಕ. ಅದಕ್ಕೆ ಜನರ ಮಧ್ಯದಲ್ಲಿ ಒಯ್ದ ಜನ ಏನು ನಿರ್ಧಾರ ಕೊಡ್ತಾರೆ ಅದನ್ನೇ ಪಾಲಿಸೋಣ ಅಂತ ಮಟ್ಟಕ್ಕೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ಅದಕ್ಕೆ ನಮ್ಮ ಎಲೆಕ್ಷನ್ ಕಮಿಷನ್ ತಿರುಗೇಟು ಕೊಟ್ಟದ ಇದು ಗದ್ದದಪ್ಪ ಅಂತೇಳಿ. ಆದರೆ ತಿರುಗೇಟು ಕೊಡೋದ್ರಿಂದ ಇಲ್ಲಿ ಆರೋಪ ಸುಳ್ಳಾಗೋದಿಲ್ಲ. ಆರೋಪ ಪ್ರತ್ಯಾರೋಪ ಇರುವಂಥವನ್ನ ಅದೇನಾಗ್ಬೋದು ಅನ್ನೋ ಮುಂದಿನ ನೋಡೋಣ ಅಂತ ಹೇಳ್ತಾ, ಈ ಒಂದು ರಾಹುಲ್ ಗಾಂಧಿ ಅವರಿಗೆ 100% ಸಾಕ್ಷಿಗಳಿದಾವಪ್ಪ ಅಂತ ಹೇಳುವಂಥ ಮಾತುಗಳು ಸತ್ಯ ಆಗಲಿ. ಇಲ್ಲೇ ಇಲೆಕ್ಷನ್ ಅನ್ನುವಂಥದ್ದು ಒಂದು ಪ್ರಾಂಜಲವಾಗಿ ಪ್ರಾಮಾಣಿಕವಾಗಿ ನಡೀಲಿ ಅನ್ನೋದು ಆ ಕಾರಣಕ್ಕಾಗಿ ಇವತ್ತು ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನೆನೆಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೆಚ್ಚು ತರ ಸತ್ಯದ ಕೈಗೊಂಡೇ ವಂದನೆಗಳು.